ವಿಪ್ರ ವೇದಿಕೆಯ ಪದಾಧಿಕಾರಿಗಳ ಪರಿಚಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಯುತ ವರ್ಕಾಡಿ ರವಿ ಅಲವರಾಯರು ನಮ್ಮ ವಿಪ್ರ ವೇದಿಕೆಯ ಸಂಸ್ಥಾಪಕರು ಮತ್ತು ಈಗಿನ ಅವಧಿಯ ಅಧ್ಯಕ್ಷರು. ಶ್ರೀಯುತ ವೇದಮೂರ್ತಿ ಶ್ರೀ ವಿಶ್ವಕುಮಾರ್ ಜೋಯಿಸರು ನಮ್ಮ ವಿಪ್ರ ವೇದಿಕೆಯ ಸಂಸ್ಥಾಪಕರು ಮತ್ತು ಟ್ರಸ್ಟಿಗಳು. ಶ್ರೀಮತಿ ವಿದ್ಯಾ ಗಣೇಶ್ ಅವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಮತ್ತು ನಮ್ಮ ಟ್ರಸ್ಟಿಗಳು. ಆಮೇಲೆ ಶ್ರೀ ಅನೂಪ್ ಬಾಗ್ಲೋಡಿ ಅವರು ನಮ್ಮ ಟ್ರಸ್ಟಿಗಳು. ಆಮೇಲೆ ಶ್ರೀಮತಿ ಪ್ರಭಾವತಿ ಮಡಿಯವರು ನಮ್ಮ ಟ್ರಸ್ಟಿಗಳು. ಆಮೇಲೆ ಪತ್ರಕರ್ತ ಬಂಧುಗಳೇ, ಬ್ರಾಹ್ಮಣ ಸಮಾಜದ ಒಂದು ಒಗ್ಗೂಡುವಿಕೆಯ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆಂದು ನಾವು ಸಮಾಜದಿಂದ ಹೊರತಾಗಿಲ್ಲ. ಯಾಕೆಂದರೆ ಎಲ್ಲ ಜಾತಿಗಳನ್ನು ಸಮಾನವಾಗಿ ಸ್ವೀಕರಿಸುವಂಥ ದೊಡ್ಡ ವಿಶಾಲ ಹೃದಯಗಳು ನಾವು. ಅದು ಜಗತ್ತಿಗೆ ಗೊತ್ತಿದೆ. ವೇದ ಕಾಲದಿಂದಲೂ ಹಾಗೆ ನಡೀತಾ ಇದೆ. ಬೇರೆ ಬೇರೆ ಜಾತಿಗಳಲ್ಲಿ ಜಾತೀಯ ಸಂಘಟನೆಗಳು ಮತ್ತು ಆ ಸಂಘಟನೆಗಳು ನಮ್ಮ ಬೇರೆ ಬೇರೆ ಸಂಘಟನೆಗಳನ್ನು ಸೇರಿಕೊಂಡು ಕೆಲಸ ಮಾಡೋದನ್ನು ಸಮಾಜದಲ್ಲಿ ನಾವು ನೋಡಿದ್ದೇವೆ. ನಮ್ಮ ಕೋಡಿಕಲ್ಲು ಪರಿಸರದ ಒಂದಷ್ಟು ಮನೆಗಳನ್ನು ಜೊತೆ ಮಾಡಿಕೊಂಡು ಅವರ ಜೊತೆಯಲ್ಲಿ ನಾವು ಪ್ರತಿ ತಿಂಗಳ ಮೊದಲ ಭಾನುವಾರ ಸೇರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಕೋಡಿಕಲ್ನ ಕೆರೆನಾಗಬನದ ಒಂದು ನಾಗಮಂಡಲದ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಅಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದೆವು. ಆ ನಂತರ ನಮ್ಮ ಸಂಘಟನೆ ಬೆಳೆಯಿತು. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣಪ್ಪನವರವರು 10 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದರು. ನಾಡ್ದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ವಿಪ್ರ ಸಮಾಜದ ಒಗ್ಗೂಡುವಿಕೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ನಾವು ಎಲ್ಲ ಮನೆಗಳನ್ನು ಸಂಪರ್ಕ ಮಾಡಿ ಅವರೊಂದಿಗೆ ನಿಕಟ ಸಂಪರ್ಕ ಇರಿಸಿಕೊಂಡು ವೇದಿಕೆಯನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡಿದೆವು. 10 ವರ್ಷಗಳಲ್ಲಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುತ್ತಾ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಗಳು, ಆಮೇಲೆ ಬೇರೆ ಬೇರೆ ಸಂಘಟನೆಯ ಬೇರೆ ಬೇರೆ ಪ್ರಮುಖರನ್ನು ಕರೆಸಿ ಒಂದಷ್ಟು ಉಪನ್ಯಾಸಗಳು, ವೈದ್ಯಕೀಯ ತಪಾಸಣೆ ಇದನ್ನೆಲ್ಲ ಮಾಡಿಕೊಂಡು ಬಂದೆವು. ಮತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಿದೆವು. ಮೊನ್ನೆ ಹೋದ ವರ್ಷದ ಜೂನ್ ತಿಂಗಳಿಂದ ಇದುವರೆಗೆ ಪ್ರತಿ ತಿಂಗಳು ನಾವು ದಶಮಾನೋತ್ಸವ ಉತ್ಸವವನ್ನು ಆಚರಿಸುವ ದೃಷ್ಟಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಉಪನ್ಯಾಸ, ಆಮೇಲೆ ಹರಿಕತೆ, ಯಕ್ಷಗಾನ ಬಯಲಾಟ ಮತ್ತು ಬೇರೆ ಬೇರೆ ನಮ್ಮ ಸದಸ್ಯರಿಂದ ರಂಗವಲ್ಲಿ ಸ್ಪರ್ಧೆ, ಆಮೇಲೆ ಕತೆ ಹೇಳುವ ಕಾರ್ಯಕ್ರಮ, ಮತ್ತೊಂದು ವಿನೂತನವಾಗಿ ಹರಟೆ ಕಾರ್ಯಕ್ರಮ, ಯಾವುದಾದ್ರೂ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಅದರ ಬಗ್ಗೆ ಎಲ್ಲರೂ ಚರ್ಚಿಸಿ ಕೊನೆಗೊಂದು ಸಮಾಲೋಚನಾ ಸಭೆಯ ಪೂರ್ಣಾಹುತಿ ಅಂದ್ಬಿಟ್ಟು ಮಾಡಿದ್ದೇವೆ ನಾವು. ಅನಂತರ ಹೋದ ತಿಂಗಳು ವಿಶೇಷವಾಗಿ ನಮ್ಮ ವಿಪ್ರ ವೇದಿಕೆಗೆ ಒಂದು ಗೌರವ ತಂದು ಕೊಟ್ಟ ವಿಚಾರ ಅಂತಂದರೆ ಪರಮಪೂಜ್ಯ ಎಡನೇ ಸ್ವಾಮೀಜಿಯವರು ನಮಗೆ ವಿಪ್ರ ವೇದಿಕೆಯನ್ನು ಭೇಟಿ ಮಾಡಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ಅವರಿಗೆ ಚಾತುರ್ಮಾಸ್ಯ ಆರಂಭಿಸಿದ್ದರಿಂದ ಈ ತಿಂಗಳು ಬರಲಿಕ್ಕೆ ಆಗುವುದಿಲ್ಲ ಅಂತ ಹೋದ ತಿಂಗಳು ಬಂದು ಹೋಗಿದ್ದಾರೆ. ಹಾಗಾಗಿ ಶ್ರೀಗಳಿರಬಹುದು ಅಥವಾ ಬೇರೆ ಬೇರೆ ಸಮಾಜದ ಪ್ರಮುಖರು, ವಿದ್ವಾನ್ ವ್ಯಕ್ತಿಗಳು ಕೂಡ ಬಂದು ನಮ್ಮ ವೇದಿಕೆಯನ್ನು ಅನುಗ್ರಹಿಸಿ ಹೋಗಿದ್ದಾರೆ. ಅಂಥ ಒಂದು ವಿಶೇಷ ಸಂದರ್ಭವನ್ನು ನೆನಪಿಟ್ಕೊಂಡು 10ನೇ ವರ್ಷದ ಹಂತಕ್ಕೆ ಬಂದಾಗ ನಾವೊಂದು ಸಮಾಜಕ್ಕೆ ಒಂದಷ್ಟು ಪರಿಚಯ, ಕೋಡಿಕಲ್ಲ ಪರಿಸರವನ್ನು ಬಿಟ್ಟು ಹೊರಗೆ ಬರಬೇಕು ಅಂತ ಯೋಚನೆ ಮಾಡಿದಾಗ ಈ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ನಿಶ್ಚಯ ಆಯಿತು. ಹಾಗೆ ನಾವೆಲ್ಲ ಟ್ರಸ್ಟಿಗಳು ಸೇರಿಕೊಂಡು ಒಂದು ಸಣ್ಣ ಗುಂಪನ್ನು ಮಾಡಿ ಎಲ್ಲ ಮನೆಗಳಿಗೆ ಈ ವಿಚಾರವನ್ನು ತಿಳಿಸಿ ಕಾರ್ಯಕ್ರಮವನ್ನು ನಾಡ್ದು ದಶಮಾನೋತ್ಸವ ಸಮಾರೋಪ ಸಮಾರಂಭವನ್ನು 16ನೇ ತಾರೀಕು ಬೆಳಿಗ್ಗೆ 8:30ಯಿಂದ ಪ್ರಾರಂಭ ಮಾಡ್ತೇವೆ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಂಜೆ ಫಲಾಹಾರ ಎಲ್ಲ ಅಲ್ಲೇ ಇರ್ತದೆ. ನಿರಂತರ ಒಂದು ದಣಿವರಿಯದ ವಿಪ್ರಮನೆ ಅಂತ ನಾವು ಹೆಸರಿಟ್ಕೊಳ್ತೇವೆ. ಅಂದರೆ ಎಲ್ಲಿ ವಿಶ್ರಾಂತಿ ಇಲ್ಲ. ಬೆಳಿಗ್ಗೆ 8:00 ಪ್ರಾರಂಭ ಆದ ಕಾರ್ಯಕ್ರಮ ಸುಮಾರು ಸಂಜೆ 7 ಗಂಟೆವರೆಗೆ ನಿರಂತರತೆಯನ್ನು ಉಳಿಸಿಕೊಂಡು ನಡೀತಾ ಇರುತ್ತದೆ. ಬೆಳಗಿನ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪಂಜೆ ಭಾಸ್ಕರ್ ಭಟ್ರವರು ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಬೇರೆ ಬೇರೆ ಅತಿಥಿ ಗಣ್ಯರು ಭಾಗವಹಿಸ್ತಾರೆ. ಅದರಲ್ಲಿಯೂ ಕೂಡ ನಾವು 10 ವರ್ಷದ ಒಂದು ಸಾಧನೆಯನ್ನು ಮಾಡಿದ್ದೇವೆ. ಅದನ್ನು ಪರಿಚಯ ಮಾಡುವ ದೃಷ್ಟಿಯಿಂದ ಅಥವಾ ನೆನಪನ್ನು ಸಿಹಿಯಾಗಿ ಉಳಿಸಿಕೊಳ್ಳುವ ಆ ಕಾರಣಕ್ಕಾಗಿ ಒಂದು ವಿಪ್ರ ಚಿತ್ರ ಸಂಚಯ ಅನ್ನೋ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ವಿ. ಅದು ಸ್ಮರಣ ಸಂಚಿಕೆ ಅಂತಲ್ಲ, ಒಟ್ಟು ಒಂದು 10 ವರ್ಷಗಳ ನಮ್ಮ ಸಾಧನೆಯನ್ನು ಬಿತ್ತರಿಸುವಂಥ ಬೇರೆ ಬೇರೆ ಫೋಟೋಗಳಿರುವಂಥ ಒಂದು ಪುಸ್ತಕ ಅದು. ಅದನ್ನು ನಮ್ಮ ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದರೆ ಡಾಕ್ಟರ್ MP ಶ್ರೀನಾಥ್ರವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಆ ನಂತರದ 2ನೇ ಅವಧಿಯಲ್ಲಿ ಒಂದು ವಿಚಾರ ಗೋಷ್ಠಿ, ಬ್ರಾಹ್ಮಣರಾಗಿದ್ದುಕೊಂಡು ಏನು ಮಾಡಬೇಕು, ಹಿಂದಿನವರು ಏನು ಮಾಡ್ತಿದ್ರು, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಡಾಕ್ಟರ್ ಸತ್ಯಕೃಷ್ಣ ಭಟ್ರು, ಬಾಳಂಭಟ್ ಮನೆತನದ ಸತ್ಯಕೃಷ್ಣ ಭಟ್ ಅವರು ನಮಗೊಂದಷ್ಟು ವಿಚಾರ ಬ್ರಾಹ್ಮಣ್ಯ ಮತ್ತು ಅನುಷ್ಠಾನ ಹೇಗಿರಬೇಕು ಅನ್ನೋದನ್ನು ವಿವರಿಸ್ತಾರೆ.